ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ಅವರೆಕಾಳು ಹಬ್ಬ, ಅವರೆಕಾಳು ಸಂಭ್ರಮ, ನಮಗೆ ಹಬ್ಬ ಸಂಭ್ರಮ ಎಲ್ಲ ಒಂದು. ಇವತ್ತು ದೋಸೆಗೆ, ಮುದ್ದೆಗೆ, ಈ ಅನ್ನದ ಜೊತೆಗೆ, ಚಪಾತಿ, ಪ್ರತಿಯೊಂದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗೆ ಹೈ ಕ್ಲಾಸ್ ಆಗಿರುತ್ತೆ. ಒಂದು ಹಸಿ ಟೊಮೆಟೊ ಕಾಯಿ, ಸೀಮೆ ಬದನೆಕಾಯಿ, ಅವರೆಕಾಳು ಹಾಕಿ ಒಂದು ಗೊಜ್ಜು ಹೇಗೆ ಮಾಡೋದು ನೋಡೋಣ. ಶುರು ಮಾಡೋಣ. ಅವರೆಕಾಳು, ಸೀಮೆ ಬದನೆಕಾಯಿ ಹಾಗೆ ಹಸಿ ಟೊಮೆಟೊ ಕಾಯಿ ಹಾಕಿರುವಂತಹ ಗೊಜ್ಜಿಗೆ ಬೇಕಾಗಿರುವ ಸಾಮಗ್ರಿಗಳು: ಸೀಮೆ ಬದನೆಕಾಯಿ, ಟೊಮೆಟೊ ಕಾಯಿ, ಬೇಯಿಸಿದ ಅವರೆಕಾಳು, ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಇಂಗು, ಹುರ್ಗಡ್ಲೆ, ಗೋಡಂಬಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಣಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಣ್ಣೆ. ಎಣ್ಣೆ ಹಾಕಮ್ಮ, ಒಂದು 3 ಸ್ಪೂನ್ ಎಣ್ಣೆ, ಸಾಸಿವೆ ಸ್ವಲ್ಪ, ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಸಾಕು. ಸಾಸಿವೆ ಜಾಸ್ತಿ ಆದ್ರೂ ತುಂಬ ಸಾಸಿವೆ ಕಾಣುತ್ತೆ, ಬಾಯಿಗೆ ಸಿಗುತ್ತೆ, ಹಿಂಸೆ ಆಗುತ್ತೆ. ಹೌದು. ಒಂದು ಅರ್ಧ ಚಮಚ ಜೀರಿಗೆ ಸಾಕು. ಚೂರು ಕರಿಬೇವು, ಒಂದೆರಡು ಒಣಮೆಣಸಿನ್ಕಾಯಿ, ಹಾಂ. ಈಗ ಸೀಮೆ ಬದನೆಕಾಯಿ, ಇಲ್ಲಿ ಒಂದು ಸೀಮೆ ಬದನೆಕಾಯಿ, ಹಾಂ, ಒಂದು ಸೀಮೆ ಬದನೆಕಾಯಿ ಸಣ್ಣದಾಗಿ ಹೆಚ್ಕೋಬೇಕು. ಸ್ವಲ್ಪ ಟೊಮೆಟೊ ನಿಧಾನಕ್ಕೆ ಹಾಕೋಣ. ಇದೊಂದು ಅರ್ಧ ಬೆಂದು ಬಿಡಲಿ. ಟೊಮೆಟೊ ಹುಳಿ ಅಂಶ ಇರೋದ್ರಿಂದ. ಚೂರು ಅರಿಶಿನ, ಸಾಕು. ಈಗ ಟೊಮೆಟೊ ಕಾಯಿ ಹಾಕಿ. ಒಂದು ಟೊಮೆಟೊ ಕಾಯಿ, ಒಂದು ದಪ್ಪ ಟೊಮೆಟೊ, ಸಣ್ಣದಾದರೆ 2. ಸ್ವಲ್ಪ ಉಪ್ಪು, ಆಮೇಲೆ ಮತ್ತೆ ಹಾಕೋಣ. ಹಾಂ, ನೀರು ಹಾಕ್ಬಿಡು, ಬೇಯ್ತಾ ಇರಲಿ. ಈಗ ಇದು ಬೇಯ್ತಾ ಇರಲಿ. ಮಸಾಲೆ ರುಬ್ಕೊಂಬರ್ಬೇಕು. ರುಬ್ಕೊಂಬರೋದಕ್ಕೆ ನೋಡಿ, ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಮ್ಮ. ಖಾರ ಎಷ್ಟು ಬೇಕೋ ಅಷ್ಟು. 2ರಿಂದ 3, 3ರಿಂದ ಒಂದು 4 ಹಾಕ್ಬೋದು. ಹಾಂ, ಸ್ವಲ್ಪ ಗೋಡಂಬಿ, ಅಷ್ಟೊಂದು ಬೇಡ, ಸಾಕು. ಒಂದು 4ರಿಂದ 5 ಗೋಡಂಬಿ ಸಾಕಲ್ವಾ? ಆಪ್ಷನಲ್ ಅದು. ಹುರ್ಗಡ್ಲೆ ತಿಕ್ನೆಸ್ಗೋಸ್ಕರ 2 ಸ್ಪೂನ್ ಅಷ್ಟು ಸಾಕಲ್ವಾ? ಹಾಂ, ನೆಂಚೂರ. ಹಾಂ, ಸಾಕು ಸಾಕು ಸಾಕು. ಕೆಲವರು ಅಕ್ಕಿ ಹಾಕ್ತಾರೆ, ನೆನೆಸಿದ ಅಕ್ಕಿನ. ಏದು ಬೇಕಾದ್ರೆ. ಸಾಸಿವೆ, ಇಲ್ಲಿ ಸಾಸಿವೆನೇ ಪ್ರಧಾನ. ಒಂಚೂರು. ಹಾಂ, ಸಾಕು. ತೆಂಗಿನಕಾಯಿ ತುರಿ, ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಸಾಕು. ಸ್ವಲ್ಪ ಇಂಗು, ಒಂದು ಅರ್ಧ ಸ್ಪೂನಷ್ಟು. ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇಂಗು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಾಕು. ಚೂರು ಕರಿಬೇವಿನ ಸೊಪ್ಪು, 8ರಿಂದ 10 ಎಲೆಗಳು ಕರಿಬೇವಿನ ಸೊಪ್ಪು. ಇದನ್ನು ನೈಸಾಗಿ ಸಾಸಿವೆ ಹಾಕಿರೋದ್ರಿಂದ ಬೆಣ್ಣೆ ಥರ ರುಬ್ಕೊಂಡು ಬರಬೇಕು. ಈಗ ಪುಟ ಸೀಮೆ ಬದನೆಕಾಯಿ, ಹೌದು, ಹಸಿ ಟೊಮೆಟೊ ಕಾಯಿ, ಹೌದು, ಬೆಂದಿದೆ. ಅವರು ಈ ಹಸಿ ಟೊಮೆಟೊ ಕಾಯಿ ಬೇಯೋದು ಸ್ವಲ್ಪ ನಿಧಾನ, ಹಾಗಾಗಿ ಟೈಮ್ ಆಗುತ್ತೆ. ಈಗ ಅವರೆಕಾಳು ಹಾಕ್ಬಿಡಮ್ಮ. ಅವರೆಕಾಳು ಬೆಂದಿದೆ. ಅದು ಎಲ್ಲ ಬೇಕು ಅಂತಿಲ್ಲ, ಯಾಕೆಂದರೆ ಕ್ವಾಂಟಿಟಿ ಸುಮ್ಮನೆ ಯಾಕೆ ಜಾಸ್ತಿ ಮಾಡ್ಕೋಬೇಕು. ಹಾಂ, ಸಾಕು. ಅವರೆಕಾಳು ಬೇಯಿಸಿಟ್ಕೊಂಡ್ಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ. ಈಗ ಮಸಾಲೆ ಹಾಕ್ಬಿಡೋಣ. ಇದು ರುಬ್ಕೊಂಡು ಬಂದಿರೋ ಮಸಾಲೆಗೆ ನಾವು ಹಸಿರು ಮೆಣಸಿನ್ಕಾಯಿ, ಸಾಸಿವೆ, ತೆಂಗಿನಕಾಯಿ, ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗೋಡಂಬಿ ಮತ್ತು ಹುರ್ಗಡ್ಲೆ ಇಷ್ಟು ಹಾಕಿದ್ದೀನಿ. ಹಾಕಮ್ಮ.
ಇದಕ್ಕೆ ಹುಳಿ ಏನು ಬೇಕಿಲ್ಲ, ಯಾಕೆಂದರೆ ಟೊಮೆಟೊ ಕಾಯಲ್ಲೇ ಹುಳಿ ಅಂಶ ಇರುತ್ತೆ. ಬೇಕು ಅಂದರೆ ಒಂಚೂರು ನಿಂಬೆಹಣ್ಣು ರಸ ಹಾಕ್ಕೋಬೋದು. ಇನ್ನು ಸ್ವಲ್ಪ ನೀರು ಬೇಕು. ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಆವಾಗಲೇ ಟೊಮೆಟೊ ಕಾಯಿಗೆ ಹಾಕಿದ್ದೀವಿ ಒಂಚೂರು. ಸಾಕು. ಪುಟ ಸ್ಟವ್ ಸಣ್ಣ ಮಾಡಿದ್ದೀನಿ. ಕೊತ್ತಂಬರಿ ಸಾಕ್ಬಿಡು, ಸೊಪ್ಪು ಹಾಕ್ಬಿಡು. ಸ್ಟವ್ ಆಫ್ ಮಾಡ್ತೀನಿ ಆಮೇಲೆ. ಟೊಮೆಟೊ ಕಾಯಿ ಹುಳಿ ಇರೋದ್ರಿಂದ ಮತ್ತೆ ನಿಂಬೆಹಣ್ಣು ರಸ, ಹುಣಸೆ ಹಣ್ಣು ರಸ ಬೇಕು ಅಂತಿಲ್ಲ. ಅದು ಅವರವರ ಭಾವಕ್ಕೆ, ಅವರವರ ಬಕುತಿಗೆ. ಸೂಪರ್ ಆಗಿದೆ. ಹೌದು. ಈಗ ಇದು ಬಿಸಿ ಬಿಸಿಯಾಗಿರೋಂತಹ ಗೊಜ್ಜು. ಏನು ಗೊಜ್ಜು? ಸೀಮೆ ಬದನೆಕಾಯಿ, ಅವರೆಕಾಳು ಜೊತೆಗೆ ಟೊಮೆಟೊ ಕಾಯಿ ಹಾಕಿರೋ ಗೊಜ್ಜು. ಸೊ ವಾಸನೆ ಅಂತೂ ಅದ್ರದ್ದು ಪರಿಮಳ, ಅದ್ರ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಟೇಸ್ಟ್ ಮಾಡಿ ನೋಡ್ತೀನಿ. ಹೌದಮ್ಮ. ಉಪ್ಪು, ಖಾರ, ಮಸಾಲೆ, ರುಬ್ಕೊಂಬಂದಿರೋ ಮಸಾಲೆ, ಅದ್ರ ಫ್ಲೇವರು ಬಾಯಿಗೆ ಚೆನ್ನಾಗಿ ಬರ್ತಾ ಇದೆ. ಜೊತೆಗೆ ಈ ಟೊಮೆಟೊ ಕಾಯಿ ಮತ್ತು ಸೀಮೆ ಬದನೆಕಾಯಿದು, ಸೀಮೆ ಬದನೆಕಾಯಿಗಿಂತ ಟೊಮೆಟೊ ಕಾಯಿ ಕ್ರಂಚಿನೆಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅದು ಡಿಫ್ರೆಂಟ್ ಆಗಿದೆ. ಇದನ್ನು ನಿಜವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಎಲ್ರಿಗೂ ಇಷ್ಟ ಆಗುತ್ತೆ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಪ್ರತಿಯೊಂದಕ್ಕೂ ಕಾಂಬಿನೇಷನ್. ಮುದ್ದೆ, ಅನ್ನ ಕಲ್ಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದೇ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ಒಂದು ಲೆಕ್ಕದಲ್ಲಿ ಹೇಳಕ್ಕೆ ಹೋದರೆ ನಾವು ಹೋಟೆಲ್ಗಳಲ್ಲೆಲ್ಲ ಸೆಟ್ ದೋಸೆ ಜೊತೆ ಸಾಗು ಕೊಡ್ತಾರಲ್ಲ, ಅದಕ್ಕೆ ತುಂಬ ಸಿಮಿಲರ್ ಆಗಿದೆ. ಆದರೆ ಅಲ್ಲಿ ಥರ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಟ್ರೈ ಮಾಡಿ. ಸಾಗು ಅಲ್ಲ, ಇದು ಗೊಜ್ಜು. ಗೊಜ್ಜು ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಎಲ್ಲರಿಗೂ ಇಷ್ಟನೂ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮ್ಮ ಮಾಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ. ಹಾಗೆ ದಯವಿಟ್ಟು ನಿಮ್ಮ ಆತ್ಮೀಯ ಬಂಧುಗಳಿಗೆ, ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡೋದ್ರಿಂದ ನಮ್ಮ ವಿಡಿಯೋ ಮಾಡೋದಕ್ಕೆ ನಮಗೆ ಒಂದು ಹುಮ್ಮಸ್ ಬರುತ್ತೆ. ದಯವಿಟ್ಟು ಆ ಕೆಲಸವನ್ನು ಮಾಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ವಂದನೆಗಳು. ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.